ನಾನು ಸಿದ್ದರಾಮಯ್ಯನವ್ರು ಕೇಳ್ಕೊಳ್ಳೋದು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳಿ. ಇದನ್ನು ಸಾರಿಗೆ ಸಂಸ್ಥೆಯಲ್ಲಿ ಏನಾಯ್ತು ಅಂತ ನೀವು ತಿಳ್ಕೊಳ್ಳಿ. ಅಸೆಂಬ್ಲಿಯಲ್ಲಿ ನೀವು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೀರ. 4 ವರ್ಷಕ್ಕೊಮ್ಮೆ ಇಲ್ಲಿ ಚರ್ಚೆಗಳಾಗ್ತದೆ, ಒಪ್ಪಂದಗಳು ಮಾಡ್ತೀವಿ, ಸಂಬಳ ಜಾಸ್ತಿ ಮಾಡ್ತೀವಿ, ನೀವು ಹೇಳ್ಕೊಂಡಿದ್ದೀರ. ಯಾವ್ಯಾವ ಸರ್ಕಾರಗಳು ದುಡಿಯೋ ವರ್ಗದಲ್ಲಿ ಕಾರ್ಮಿಕರಲ್ಲಿ ಕಣ್ಣೀರು ತರಿಸಿದೆ, ಅವ್ರು ಯಾರು ಉದ್ಧಾರ ಆಗಲ್ಲ. ಸೊ ದ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ. That's all what I have to say. What is happening to the government? ಟ್ರೇಡ್ ಯೂನಿಯನ್ಗಳ ವಿಶ್ವಾಸಕ್ಕೆ ತಗೊಳ್ಳಲ್ಲ. ಇಲ್ಲೇ ಕೆಲಸ ಮಾಡೋ IAS ಅಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ. ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಏನಿದ್ದಾರೆ 1,15,000 ಜನ, ಅವರು ಅನಾಥರಾಗಿಲ್ಲ, ನಾವಿನ್ನು ಬದುಕಿದ್ದೀವಿ. 5 ವರ್ಷ ಮುಖ್ಯಮಂತ್ರಿ ಆಗ್ತೀವಿ ಸಿದ್ದರಾಮಯ್ಯ ಹೇಳ್ತಾರೆ, ಇನ್ನೂ 5 ವರ್ಷ ಆಗಿ. ಸಾರಿಗೆ ಟಿವಿ ವೀಕ್ಷಕರಿಗೆ ಸ್ವಾಗತ. ಹಾಗೂ ಅವ್ರ ಜೊತೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇವಾಗ ತಾವು ಕೇಳಿದ್ರಿ CM ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಇದೆ ಅಂತ. ವಿತ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅವರ ಟೀಮು ಇರುತ್ತೆ, ನಮ್ಮ ಟೀಮ್ ಕೂಡ ಇರುತ್ತೆ. ನಮ್ಮ ಜಂಟಿ ಸಮಿತಿಯಿಂದ ನಾವು ಹೋಗ್ತೇವೆ. ಒಂದೊಂದು ಸಂಘಕ್ಕೆ ಇಬ್ಬಿಬ್ಬರು ಬನ್ನಿ ಅಂತ ಹೇಳಿದ್ದಾರೆ. ಪ್ರಧಾನವಾಗಿ ನಾವು CM ಹತ್ರ ಮಾತನಾಡೋದು 1/1/20ರಿಂದ 38 ತಿಂಗಳ ವೇತನ ಬಾಕಿ ಏನಿದೆ ಅದರ ಬಗ್ಗೆ. ಈಗಾಗಲೇ ಅವರು 14 ತಿಂಗಳ ವೇತನ ಬಾಕಿ ಕೊಡ್ತೀವಿ ಅಂತ ಒಪ್ಪಿದ್ದಾರೆ. ಸೊ ಉಳಿದನ್ನು ಸರ್ಕಾರ ಕೊಡಬೇಕು ಅನ್ನೋದು ಒಂದು ಪ್ರಧಾನವಾದ ವಿಷಯ ಬರುತ್ತೆ. ಇನ್ನೆರಡನೇದು 1/1/24ರಿಂದ ನಾವು ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಹಾಕಿದ್ದೀವಿ. ಏಕೆಂದರೆ 4 ವರ್ಷಕ್ಕೊಮ್ಮೆ ಇಲ್ಲಿ ವೇತನ ಒಪ್ಪಂದ ಆಗ್ತದೆ. 1/1/24ರಿಂದ ಆಗಬೇಕು. ಇವಾಗಲೇ 2 ವರ್ಷ ಮುಗಿದು ಬಿಡ್ತು, ಹೆಚ್ಚು ಕೂಡ 2 ವರ್ಷ ಮುಗಿತಾ ಬಂತು. ಅದರಿಂದ ಸರ್ಕಾರ ಡೈರೆಕ್ಷನ್ ಕೊಡಬೇಕು ಸಾರಿಗೆ ನಿಗಮಗಳಿಗೆ. ಇವು 2 ಪ್ರಧಾನವಾಗಿ ಬರುತ್ತೆ. ಇನ್ನು ಬೇರೆ ವಿಷಯಗಳೆಲ್ಲ ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ಸೆಂಟ್ರಲ್ ಆಫೀಸ್ನಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥದ್ದು. ಅದರಿಂದ ನಮ್ಮ ಜಂಟಿ ಸಮಿತಿ ಕೂಡ ಮೊನ್ನೆ ಸಭೆ ಸೇರಿ ಇದೆರಡು ವಿಚಾರಗಳ ಬಗ್ಗೆ ಸರ್ಕಾರದ ಹತ್ರ ಪ್ರಸ್ತಾಪ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಸರ್ಕಾರ ಕೂಡ ನಾನೇನು ಕೇಳಿದ್ದೀನಿ ಅಂದರೆ, ನೋಡಿ ಇವಾಗಲೇ 2020 ಅಂತ ಹೇಳಿದರೆ 25 ಮುಗೀತಾ ಬಂತು, 5 ವರ್ಷ ಮುಗೀತಾ ಬಂತು. ನೀವಾಗಲೇ ಒಪ್ಪಿದ್ದೀರ 14 ತಿಂಗಳ ಬಾಕಿ ಕೊಡೋದಕ್ಕೆ. ಏನು ಉಳಿದಿದ್ದು ಕೊಟ್ಟುಬಿಡಿ, ಡಿಲೇ ಮಾಡಿಬಿಡಿ. ಅದೇ ರೀತಿ 1/1/26ರಿಂದ 24ರಿಂದ ವೇತನ ಒಪ್ಪಂದ ಮಾಡಬೇಕು. ಅದು KSRTC ಮತ್ತು ಇತರ ನಿಗಮಗಳಿಗೆ ಡೈರೆಕ್ಷನ್ ಕೊಟ್ಟು ಮಾತಾಡಿಸಿ ಒಂದು ಒಪ್ಪಂದ ಮಾಡಿಸೋದು ಒಳ್ಳೆಯದು ಅನ್ನೋದು ನಮ್ಮ ಒಂದು ಸ್ಪಷ್ಟವಾದಂಥ ಇದು. ಲೇಬರ್ ಡಿಪಾರ್ಟ್ಮೆಂಟ್ ಹೋಗ್ತೀವಪ್ಪ, ಯಾವುದೋ ಕರ್ನಾಟಕ ಗೌರ್ಮೆಂಟು, ಪಾಪ ಅವ್ರು ನೀರು ಕೊಡೋಕ್ಕೂ ದುಡ್ಡಿರಲ್ಲ, ಅವರು ಕಾಫಿ ಏನು ಕೊಡಿಸ್ತಾರೆ. ಸೊ ಅಲ್ಲಿ 0 ಕಾಫಿ, ಫೈನ್. ಇನ್ನು ಸಿದ್ದರಾಮಯ್ಯನವ್ರು ಕರೆಸಿದ್ರೆ ಒಂದಿಷ್ಟು ರಸ್ಕು ಮತ್ತು ಏನೋ ತರಿಸಿರ್ತಾರೆ ಅವರು. ನನ್ನಂಥವ್ರು ಏನೂ ತಿನ್ನೋಕ್ಕಾಗಲ್ಲ, ಕಾಫಿ ಕೊಡ್ತಾರೆ. ಆಫ್ಟರ್ ಆಲ್ ಸಿದ್ದರಾಮಯ್ಯವರು ನಾವೆಲ್ಲ 30 ವರ್ಷ ಸ್ನೇಹಿತರು. ಅವ್ರು ಕಾಫಿ ಕೊಡಿಸಿ, ಕಾಫಿ ಕುಡೀರಿ ಅಷ್ಟೊಟ್ಟು 2-3 ಗಂಟೆ ಕೂತಿರ್ತೀವಿ. ಕಾಫಿ ಕುಡಿ ಅಲ್ಲ, ಬಿಸ್ಕಿಟ್ ತಿನ್ನಲ್ಲ ಅಂತ ಹೇಳ್ತಾ. ಇದು ಬಹಳ ಬಾಲಿಶವಾದ್ದು. ಅದು ಯಾಕೆ ಅವ್ರ ಮನಸ್ಸಲ್ಲಿ ಹಿಂಗೆ ಬರುತ್ತೆ ಅಂದರೆ, ಅವರ ಬೇಡಿಕೆಗಳು ಈಡೇರಿಲ್ಲ. ಈಗ ಸಿದ್ದರಾಮಯ್ಯವರು 1,800 ಕೋಟಿ ರೂಪಾಯಿ ಕೊಟ್ಟುಬಿಡ್ತೇನೆ IAS ಅಂದರೆ, ನಾವು ಹೋಗೋದು ಚಿಕನ್ ಬಿರಿಯಾನಿ ತಿಂದು ಬಂದಿರೋ ಅದು ಯಾರು ಲೆಕ್ಕ ಹಾಕೋದಿಲ್ಲ. ನೋಡ್ರಿ, ನಮ್ಮ ಲೀಡರ್ ಬಿರಿಯಾನಿ ಕೊಟ್ಟಿದ್ದು ಗೌರ್ಮೆಂಟು ಅಂತ ಮೀಶೋರಿ ಅವರು, ಗೊತ್ತಾಯ್ತಾ? ಅದೇ ಇದೆಲ್ಲ ಸಣ್ಣ ಸಣ್ಣ ಮಾತುಗಳು. ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳೋದು. ಬೇಕಾದಷ್ಟು ಮುಖ್ಯಮಂತ್ರಿಗಳ ಹತ್ರ ಕಾಫಿ ಕುಡಿದೀವಿ, ಟೀ ಕುಡಿದೀವಿ, ಊಟ ಮಾಡಿದ್ದೀವಿ. ಇದು ಒಂದು ಕಡೆ. ಬಟ್ ಇವತ್ತು ಪ್ರಧಾನವಾಗಿರೋ ವಿಚಾರಗಳೇನು ಅಂದರೆ, ಡಿಲೇ ಆಗಿರೋದ್ರಿಂದ ಸರ್ಕಾರದಿಂದ ಈ ಮಾತುಗಳು, ಈ ಅನಿಸಿಕೆಗಳು ವರ್ಕರ್ಸಿಂದ ಬರ್ತದೆ. ಅದರಿಂದ ಒಂದು ಬೇಸರದಿಂದ ಅವ್ರು ಹೇಳ್ತಾರೆ, ನಾವು ಕಾಫಿ ಕುಡಿದು ಬಿಟ್ಟಿವಿ ಅಂತಲ್ಲ. ಇವಾಗ ನಾವೇ ಡಿಪೋ ಬರೀ ಸರ್ ಕಾಫಿ ಕುಡಿ ಅನ್ನೋದು ಅವ್ರು ಕೊಡ್ಸಲ್ವಾ? ವಿ ಟೇಕ್ ಕಾಫಿ ಅಲಾಂಗ್ ವಿತ್ ದೆಮ್. ಅದರಿಂದ ಪ್ರಧಾನವಾಗಿರೋ ವಿಚಾರಗಳು ಡಿಮಾಂಡ್ ಸೆಟ್ಲ್ ಆಗಬೇಕು. ಮತ್ತು ನಮಗೂ ಕೂಡ ಒಂದು ಎನಿಗ್ಮೆಟಿಕ್ ಆಗಿರೋದೇನಪ್ಪ ಅಂದರೆ, ನೋಡಿ ಸಿದ್ದರಾಮಯ್ಯನವರು ಏಪ್ರಿಲ್ 15ರಲ್ಲಿ ಮೀಟಿಂಗ್ ಕರೆದ್ರು. 15 ಏಪ್ರಿಲ್ 24ರಲ್ಲಿ. ನಂತರದಲ್ಲಿ 2 ಮೀಟಿಂಗ್ ಆಗಿದೆ. ನಮ್ಮ ಸ್ಟ್ರೈಕ್ಗೆ ಮುಂಚೆ ಒಂದಾಯಿತು, ಅದಕ್ಕೆ 1 ತಿಂಗಳ ಹಿಂದೆ ಒಂದಾಗಿತ್ತು. ಫಸ್ಟ್ ಮೀಟಿಂಗಲ್ಲಿ ಅವ್ರೇನು ಹೇಳಿದ್ರು, ನಿಮ್ಮ ಬೇಡಿಕೆಗಳ ಬಗ್ಗೆ ಅಧಿಕಾರಿಗಳು ನಾನು ವಿಚಾರಿಸಿ ಬ್ರೀಫಿಂಗ್ ತಗೊಂಡು ನಿಮ್ಮನ್ನು ಮತ್ತೆ ಕರೀತೀನಿ ಎಂದರು. ಬಹಳ ಸೌಜನ್ಯದಿಂದ ಮಾತನಾಡಿದರು. 2ನೇ ಮೀಟಿಂಗು 4th ಜುಲೈ ಕರೆದಾಗ 25th ಅವರೇನು ಹೇಳಿದ್ರು, ನಿಮ್ಗೇನು ಕೊಡಬೇಕಾದಿಲ್ಲ, ನಿಮ್ಮ ಅಗ್ರಿಮೆಂಟು
23ರಿಂದ 4 ವರ್ಷಕ್ಕೆ. ಅದನ್ನ 20ನೇ ಇಸ್ವಿಯಿಂದ 1/1/20 ಕೊಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ಸರ್ಕಾರ ನೋಟಿಫಿಕೇಶನ್ ಇದೆಲ್ಲ ಬಂತ ಅಲ್ಲೆಲ್ಲ. ನಾವು ಒಂದೇ ಟೆಕ್ನಿಕಾಲಿಟಿ ಚರ್ಚೆ ಮಾಡೋದು ಬೇಡ. ನಮ್ಮಲ್ಲಿ ಏನಿದೆ, 1957ರಿಂದ 4 ವರ್ಷಕ್ಕೊಂದ್ಸಲ ಸೆಟಲ್ಮೆಂಟ್ ಹೆಚ್ಚು ಕಡೆ 3-4 ವರ್ಷಕ್ಕೊಂದ್ಸಲ ಆಗುತ್ತೆ. 1985ರಲ್ಲಿ PGR ಸಿಂಧ್ಯಾರ್ ಅವರಿದ್ದಾಗ 5 ವರ್ಷದ ಒಪ್ಪಂದ ಮಾಡಿದರು. ಅವಾಗ ನಾವು ಆ ಒಪ್ಪಂದಕ್ಕೆ ಸೈನ್ ಮಾಡಲಿಲ್ಲ, ಇನ್ನೂ ಒಂದು ಯೂನಿಯನ್ ಸೈನ್ ಮಾಡಲಿಲ್ಲ. ವರ್ಕರ್ಸ್ 5 ವರ್ಷ ವಿರೋಧ ಮಾಡಿದರು. ಕೊನೆ ನಾವು 89ರಲ್ಲಿ 1989 ಜುಲೈ 27ಕ್ಕೆ ಅಗ್ರಿಮೆಂಟ್ ಮಾಡಿದ್ವಿ. ಅದರಲ್ಲೇ ಹಿಂದೆ ಇದ್ದಿದ್ದ 5 ವರ್ಷ ಹೊಡೆದಾಕಿ 4 ವರ್ಷ ಮಾಡಿದ್ವಿ. ದಟ್ ಮೀನ್ಸ್ ಟು ಸೇ 4 years ನಾವು ಫೈಟ್ ಮಾಡಿದ್ವಿ. ಆ 1 ವರ್ಷ ಭಾರಿ ತಗೊಳ್ಳೋದಕ್ಕೆ. ನಂತರದ ಅಗ್ರಿಮೆಂಟ್ ಎಲ್ಲ 4 years ಆಯಿತು. ಅಂದರೆ ಮಾನ್ಯ ಸಿದ್ದರಾಮಯ್ಯನವ್ರು ನಾನು ಹೇಳೋದು, ಅವಾಗ ನೀವು ಲೇಬರ್ ಮಿನಿಸ್ಟರ್ ಆಗಿದ್ರಿ, ಒಂದು ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರಿ, ಫಿನಾನ್ಸ್ ಮಿನಿಸ್ಟರ್ ಆಗಿದ್ರಿ. ನಮ್ಮ ಪಟ್ಟಿಗಳೆಲ್ಲ ನಿಮಗೂ ಗೊತ್ತಿದೆ. 4 ವರ್ಷ ಯಾವುದೇ ಯೂನಿಯನ್ ಫೈಟ್ ಮಾಡಿ ಅರಿಯರ್ಸ್ ತಗೊಂಡಿಲ್ಲ, ನಾವು ತಗೊಂಡಿದ್ದೀವಿ. ದಿಸ್ ಈಸ್ ದಿ ರಿಟರ್ನ್ ಹಿಸ್ಟ್ರಿ. ಫೈನ್. ಇನ್ನು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ನಮ್ಮ ಡಿಮಾಂಡ್ ಬಂತ. ಅವಾಗ ಕೂಡ ಅರೋರಾ ಅವರ ಹತ್ರ ಮತ್ತೆ ಕಾರ್ಪೊರೇಷನ್ ಬೋರ್ಡ್ ಒಪ್ಕೊಂಡಿತ್ತು 4 ವರ್ಷದ ಒಪ್ಪಂದ ಅಂತ. ಅದು ಗೌರ್ಮೆಂಟ್ ಹೋದ್ರು. ಇದೇನಂದ್ರೆ ಗೌರ್ಮೆಂಟ್ ನಾವು 3 ಕಾಸು ಸಂಬಳ ಕೊಡಬೇಕಾದ್ದಿಲ್ಲ, ಆದರೂ ಕೂಡ ಗೌರ್ಮೆಂಟ್ ಹೋಗಿ ಅವ್ರ ಅಪ್ರೂವಲ್ ಬರಬೇಕು, ಫಾರ್ಮಲ್ ಅಪ್ರೂವಲ್. ಅವ್ರೇನ್ ಮಾಡಿದ್ರು, ನಮ್ಮ ಜೊತೆ ಮಾತುಕತೆ ಮಾಡಿ ಬೋರ್ಡ್ ಒಪ್ಪಿದ್ರು ಕೂಡ 4 ವರ್ಷಕ್ಕೆ ಒಪ್ಪಂದ ಅಂತ 6 ವರ್ಷ ಹೊರಿಸಿದ್ರು ವೀರಪ್ಪ ಮೊಯ್ಲಿಯವರು. ಎಸ್, ವೀರಪ್ಪ ಮೊಯ್ಲಿಯವರು ನಾನು ಸ್ನೇಹಿತ, ಒಟ್ಟಿಗೆ ನಾವು ಕೆಲಸ ಮಾಡಿರೋ ಜನ. ನಾನೇ ಹೋದವ್ರು ಕೇಳಿದೆ, ಮೊಯ್ಲಿಯವ್ರನ್ನ ಯಾಕೆ ಹೇಗೆ ಮಾಡಿದ್ರಿ ಅಂತ. ಇವಾಗ ಏನು ಮಾಡೋಣ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ನಿಂಗೆ ಹೇಳ್ತು 6 ವರ್ಷಕ್ಕೊಂದ್ಸಲ. ಆಮೇಲೆ ಖಂಡ್ರೆ ಅವರು, ಭೀಮಣ್ಣ ಖಂಡ್ರೆ ಅವರು ಕೂಡ 6 ವರ್ಷಕ್ಕೆ ಇರಬೇಕು ಅಂದರು. ನಾನು ಹೇಳಿದೆ ಆಯಿತು, ಲೆಟ್ ಅಸ್ ಪಾರ್ಟ್ ವಿತ್ ಕಂಪನಿ ಅಂತ ಹೇಳಿದ್ವಿ. ವಿ ಫಾಟ್ ಮೊಯ್ಲಿ ಗೌರ್ಮೆಂಟ್. ನಂತರ ಬಂದ ಗೌರ್ಮೆಂಟು 95 ಡಿಸೆಂಬರ್ 27 4 ವರ್ಷಕ್ಕೆ ಇಳಿಸಿದರು ದೇವೇಗೌಡರ ಕಾಲದಲ್ಲಿ. ನಾನು ಅವಾಗ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರು 6 ದಿವಸ ಬಸ್ ನಿಲ್ಲಿಸಿದ್ರು. ಆ ಹಿನ್ನೆಲೆ ದಟ್ ಮೀನ್ಸ್ 3 ವರ್ಷ ಫೈಟ್ ಮಾಡಿ ವೀರಪ್ಪ ಮೊಯ್ಲಿಯವರು ಮಾಡಿದ್ದನ್ನ ದೇವೇಗೌಡರು ಕೆಳಗಡೆ ಇಳಿಸಿದ್ವಿ. ಆದ್ರಿಂದ ನಾನು ಸಿದ್ದರಾಮಯ್ಯನವ್ರು ಕೇಳ್ಕೊಳ್ಳೋದು, ಸ್ವಲ್ಪ ಇತಿಹಾಸ ತಿಳ್ಕೊಳ್ಳಿ. ಇದನ್ನ ನೀವು ಇತಿಹಾಸದ ಬಗ್ಗೆ ಬಹಳ ಮಾತನಾಡ್ತೀರ, ಸ್ವತಂತ್ರ ಇತಿಹಾಸದ ಬಗ್ಗೆ ಮಾತನಾಡ್ತೀರ. ಸಾರಿಗೆ ಸಂಸ್ಥೆಯಲ್ಲಿ ಏನಾಯ್ತು ಅಂತ ನೀವು ತಿಳ್ಕೊಳ್ಳಿ. ಮತ್ತೆ ಅಸೆಂಬ್ಲಿಯಲ್ಲಿ ನೀವು ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೀರ. 4 ವರ್ಷಕ್ಕೊಮ್ಮೆ ಇಲ್ಲಿ ಚರ್ಚೆಗಳಾಗ್ತದೆ, ಒಪ್ಪಂದಗಳು ಮಾಡ್ತೀವಿ, ಸಂಬಳ ಜಾಸ್ತಿ ಮಾಡ್ತೀವಿ, ನೀವೇ ಹೇಳ್ಕೊಂಡಿದ್ದೀರ. ಇದು ಒಂದು ಕಡೆ ಸಿದ್ದರಾಮಯ್ಯನವರು. ಇನ್ನೊಂದು, ಎಲ್ಲ ಯೂನಿಯನ್ಗಳು, ಸಾರಿಗೆ ನಿಗಮಗಳು ಯಾವ್ಯಾವ ಕೆಲಸ ಮಾಡ್ತಾವೋ ಎಲ್ಲ ಯೂನಿಯನ್ಗಳು ಪ್ಲಸ್ ನಮ್ದು 6 ಯೂನಿಯನ್ಗಳಿರುವಂತಹ ಜಂಟಿ ಸಮಿತಿ 2024ರಲ್ಲಿ ಡಿಮಾಂಡ್ ಕೊಟ್ವಿ ಜಾಯಿಂಟ್ ಕಮಿಟಿಯಿಂದ. ಮ್ಯಾನೇಜ್ಮೆಂಟ್ 3 ಸಾಲ ಚರ್ಚೆ ಆಯಿತು. ಸನ್ಮಾನ್ಯ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಆಯಿತು ಅಕ್ಟೋಬರ್ 24ರಲ್ಲಿ. ಮಿನಿಟ್ಸ್ ಅವರೇ ಸೈನ್ ಮಾಡಿದ್ದಾರೆ, 4-5 ಪುಟ ಇದೆ ಮಿನಿಟ್ಸ್. ಅದ್ರಲ್ಲಿ ಏನ್ ತಾವು ಹೇಳಿದಿರ, ನಾವು ಈ ನಿಗಮದ ಬಸ್ ಫೇರ್ ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರದ ಮುಂದೆ ಪ್ರಪೋಸಲ್ ಕಳಿಸಿದ್ವಿ. ಅವರು ಒಪ್ಕೊಂಡ್ರೆ, ದಟ್ ಮೀನ್ಸ್ ಫೇರ್ ಹೈಕಿಗೆ ಒಪ್ಕೊಂಡ್ರೆ ನಿಮ್ಮ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಮಿನಿಟ್ಸ್ ನೀವು ಸೈನ್ ಮಾಡಿದ್ದೀರಾ, ನಾನು ಮಾಡಿಲ್ಲ, ನೀವು ಮಾಡಿದ್ದೀರಾ ಮಿನಿಸ್ಟ್ರು. ಅಂದ್ರೆ 24-25 ಸಂಪೂರ್ಣವಾಗಿ 5 ರೌಂಡ್ ಚರ್ಚೆಯಲ್ಲಿ 23ನೇ ಇಸ್ವಿಯಿಂದ 4 ವರ್ಷ ಅನ್ನೋ ಮಾತು ಬಂದಿಲ್ಲ. ನೀವು ಹೇಳಿದ್ದೀರ ಮಾತ್ರ ದುಡ್ಡಿಲ್ಲ, ಸರ್ಕಾರ ಫೇರ್ ಆಗಿ ಕೊಟ್ಟರೆ ನಾವು ಕೊಡ್ತೀವಿ ಅಂತ. ಬಟ್ ಸಡನ್ ಆಗಿ ಜುಲೈ 25 ಮೀಟಿಂಗ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನೀವು ಏನು ಕೊಡಬೇಕಾದಿಲ್ಲ. ಯಾರಪ್ಪ ಇನ್ವೆಂಟ್ ಮಾಡಿದ್ದು? ನಿಮ್ಗೆ ಯಾರು ಬ್ರೀಫ್ ಮಾಡಿದ್ರು? ನೀವು ಆ ಅಧಿಕಾರಿಗಳ ಮಾತು ಕೇಳ್ತೀರಾ. ನಮ್ಮ ಬದುಕನ್ನೇ ಕೊಟ್ಟಿದ್ದೀವಿ, ನಮ್ಮನ್ನ ಯಾಕೆ ನಂಬೋದಿಲ್ಲ ನೀವು? ನೀವೇನು ಹೇಳ್ತೀರಾ? ಹಿಂದಿನ ಸರ್ಕಾರ ಹೆಂಗ್ ಬರ್ಕೊಟ್ಬಿಟ್ಟಿದೆ ಅಂದರ್ಥ ಏನು? 57ರಿಂದ ಬಂದಿರುವಂತ ಒಂದು ಸಂಪ್ರದಾಯವನ್ನ ನೀವು ಮುರಿಯಕ್ಕೆ ಹೊರಟಿದ್ದೀರಾ ಇವತ್ತು. ನಾವು ಅಂತೂ ಬಿಡೋದಿಲ್ಲ ಅನ್ನೋದು ಒಂದೇ ಮಾತು.
ಎರಡನೇದಕ್ಕೆ ಸಂಬಂಧಪಟ್ಟಾಗಿ ನೀವು 2 ಆಪ್ಷನ್ ಇವಾಗ ಇಟ್ಕೊಂಡಿದ್ದೀರ. ಒಂದೇನು ಆ ಸರ್ಕಾರ ಮಾಡ್ಬಿಡ್ತು, ಅದೇ ನಾವು ಕೊಡಲ್ಲ, ಇಷ್ಟೇ ಹಣೆ ಬರ ಅಂದ್ರಿ. ಬಟ್ ಇವಾಗ 14 ತಿಂಗಳ ಏನ್ ಕೊಡ್ತಾ ಇದ್ದೀರಾ? 715 ಕೋಟಿ ಅನ್ನೋದು ಅರಿಯರ್ಸ್ ಟುವರ್ಡ್ಸ್ ಬ್ಯಾಕ್ ವೇಜಸ್ ಅಂತ ಹೇಳಿದ್ರಿ. ಬ್ಯಾಕ್ ವೇಜಸ್ 14 ತಿಂಗಳು ಅಂದ್ರೆ ಆ 14 ತಿಂಗಳು ಅಗ್ರಿಮೆಂಟ್ ಆಪರೇಟ್ ಆಗುತ್ತೆ ಅಂತ. ಇಲ್ಲಿ ಮೊದಲನೇದಾಗಿ 1/1/20 ನೀವು ವೇತನ ಜಾಸ್ತಿ ಮಾಡಿದ್ದೀರಾ, ಇನ್ಕ್ರಿಮೆಂಟ್ ಕೊಟ್ಟಿದ್ದೀರಾ, ರಿಟೈರ್ ಆದರೂ ಗ್ರಾಚ್ಯುಟಿ ಕೊಟ್ಟಿದ್ದೀರಾ, ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ದೀರಾ 223 ಕೋಟಿ. ಅದರಿಂದ 1/1/20 ಬಂದುಬಿಟ್ಟಿದೆ. ಇನ್ನು ಶ್ರೀನಿವಾಸ ಮೂರ್ತಿ ಕಮಿಟಿ ರಿಪೋರ್ಟ್ ನಲ್ಲಿ ಏನಿದೆ, 22-23ಗೆ ಕೊಟ್ಟುಬಿಡಿ 14 ತಿಂಗಳು, 20-21ಕ್ಕೆ ಕೋವಿಡ್ ಎಲ್ಲ ಬಂತು, ಬಸ್ಗಳು ನಡೀಲಿಲ್ಲ, ಅವಾಗ ಸಾರಿಗೆ ನಿಗಮದಲ್ಲಿ ದುಡ್ಡಿಲ್ಲ, ಅದರಿಂದ ಅವ್ರಿಗೆ ಕೊಡೋಕೆ ಕಷ್ಟ ಆಗುತ್ತೆ. ಪಾಪ ಅವ್ರು ಕೆಲಸ ಮಾಡ್ತಾರೆ ಚೆನ್ನಾಗಿ ಸಾರಿಗೆ ನಿಗಮದವರು. ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಎಂ ಡಿ ಆಗಿದ್ದರು, ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ 2 ವರ್ಷಕ್ಕೂ ಸರ್ಕಾರ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ಇನ್ನೂ ಖುಷಿಯಿಂದ ಕೆಲಸ ಮಾಡ್ತಾರೆ ಅಂತ ಅವ್ರ ರಿಪೋರ್ಟ್ ನಲ್ಲಿ, 2ನೇ ರಿಪೋರ್ಟ್ ನಲ್ಲಿ ನೀವು ಓದಿದ್ರಿ ಸಿದ್ದರಾಮಯ್ಯ ಅವರು. ಅಂದ್ರೆ ಅರ್ಥ ಏನು? ಸರ್ಕಾರಕ್ಕೆ ಅವ್ರು ಡೈರೆಕ್ಷನ್ ಕೊಡೋಕ್ಕಾಗಲ್ಲ. 1 ಮ್ಯಾನ್ ಕಮಿಟಿ 22 ಜುಲೈಯಿಂದ ಕೊಡಬೇಕು ಅಂತ ನೇರವಾಗಿ ಹೇಳಿದ್ದಾರೆ 14 ತಿಂಗಳು. ಬಟ್ ಹಳೆಯದನ್ನ ನೀವು ಕೊಟ್ರೆ ಒಳ್ಳೆಯದು ಅಂತ. ಅಂದ್ರೆ ಅರ್ಥ ಏನು? ಬ್ಯಾಲೆನ್ಸ್ ಆಫ್ ಫೋರ್ಸಸ್ ಲೈ ಇನ್ ಫೇವರ್ ದಿ ವರ್ಕ್. ಸೊ ನೀವು ಲಾಯರ್, ನಿಮಗೆ ಖಂಡಿತ ಅದು ಅರ್ಥ ಆಗಿದೆ ಭಾಷೆ, ಆದ್ರೆ ಇವತ್ತು ನಮಗೆ ಕೊಡಲ್ಲ ಅಂತಿದ್ದೀರ. ಸೊ ಯಾವ ನ್ಯಾಯ ಅದು? ಮತ್ತೆ ನಾವು ಭಿಕ್ಷಾ ಕೇಳಕ್ಕೆ ಯಾರತ್ರ ಬಂದಿಲ್ಲ. ನಿಮ್ಗೊಂದು ಅವಕಾಶ ಇದೆ, ನಮ್ಮ ಜೊತೆ ಸ್ನೇಹ ಸೌಹಾರ್ದತೆಯಿಂದ ಒಪ್ಪಂದ ಮಾಡುವಂಥದ್ದು. ಹಠ ಬಿಟ್ಬಿಡಿ, ಹಠ ಮಾಡಬೇಡಿ. ಇವಾಗ ನಮಗೆ ಬದುಕು ಕಷ್ಟ ಆಗಿದೆ. ಇವಾಗ ನೀವು ಅಸೆಂಬ್ಲಿಲಿ MLA ಗಳದ್ದು, ಮಂತ್ರಿಗಳದೆಲ್ಲ ಸಂಬಳ ಜಾಸ್ತಿ ಮಾಡ್ಕೊಂಡ್ರು. ಯಾರು ಒಬ್ಬ ವ್ಯಕ್ತಿ ಒಂದು ಸಣ್ಣ ಫಿಂಗರ್ ರೈಸ್ ಮಾಡಿ ನನಗೆ ಬೇಡ ಇದು ಅಂತ ಹೇಳಿದ್ನ? ಲಕ್ಷಗಟ್ಟಲೆ ಸರ್ಕಾರದವರು ಸಾಲ ಮಾಡಿದಾರಪ್ಪ. ಯಾವ್ದು ಒಬ್ಬ ತಾವು ಕೂಡ ಸಿದ್ದರಾಮಯ್ಯ ಜಾಸ್ತಿ ಬೇಡ ನನಗಂತ ಹೇಳಿಲ್ಲ. ನಮಗೆ ಯಾಕೆ ನಮ್ಮ ತಲೆ ಮೇಲೆ ಯಾಕೆ ಕಾಲಿಡಕ್ಕೆ ಬರ್ತಿದ್ದಾರೆ? ಇದು ಬೇಡ. ಇದು ಮತ್ತೆ ದುಡಿಯುವಂತ ನೌಕರರ ಕಣ್ಣಲ್ಲಿ ನೀರು ತರಿಸ್ಬಿಟ್ಟು ನಿಮ್ಗೆ ಒಳ್ಳೇದಾಗೋದಿಲ್ಲ. ಇದು ಶಾಪ ಅಂತ ನಾನು ಹೇಳ್ತಿಲ್ಲ. ನಮ್ಮ 60 ವರ್ಷದ ಅನುಭವಗಳು, ಯಾವ್ಯಾವ ಸರ್ಕಾರಗಳು ದುಡಿಯೋ ವರ್ಗದಲ್ಲಿ, ಕಾರ್ಮಿಕರಲ್ಲಿ ಕಣ್ಣೀರು ತರಿಸಿದೆ, ಅವ್ರು ಯಾರು ಉದ್ಧಾರ ಆಗಲ್ಲ. ಇವತ್ತು ಬ್ಯಾಲೆನ್ಸ್ ಆಫ್ ಫೋರ್ಸಸ್ ನಮ್ಮ ಪರವಾಗಿದೆ. ಆದ್ದರಿಂದ ನೀವು ಇದುವರೆಗೆ ತುಟಿ ಪಿಟಿ ಕಂದೇ ಇರೋರು ಸಡನ್ ಆಗಿ ನೀವು ಕೊಡೋ ಹಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಮತ್ತೆ ಅಸೆಂಬ್ಲಿ ರೆಕಾರ್ಡ್ಸ್ ಅಲ್ಲಿದೆ, ಸ್ಟಾರ್ಡ್ ಕ್ವಶನ್ ತಾವು ಜವಾಬ್ ಕೊಟ್ಟಿದ್ದೀರ. 4 ವರ್ಷಗಳಿಂದ ಕೊಡೋದಿದೆ, ಅದು ಮಾಡ್ತಾ ಇದ್ದೀವಿ, ಚರ್ಚೆ ಮಾಡಿ ಬಗೆಹರಿಸ್ತೀವಿ ಎಲ್ಲ ಹೇಳಿದ್ರು ನೀವೆಲ್ಲ. ಅಂಡ್ ಹೈಕೋರ್ಟ್ ನಿಮ್ಮ ಲಾಯರ್ ಹೇಳಿದ್ರು ಮಾತುಕತೆ ನಡೀತಿದೆ ಸರ್ಕಾರಕ್ಕೂ ಇನ್ನೇನ್ಗೂ ಅಂತ. ಸೊ ಹೈಕೋರ್ಟ್ ಏನ್ ಹೇಳ್ತವ್ರು ಮಾತಾಡಿ ಸಿದ್ಧ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಇದು ಇವತ್ತಿನ ಪರಿಸ್ಥಿತಿ. ಆದ್ರಿಂದ ಅರಿಯರ್ಸ್ ಆಗಲಿ ಅಥವಾ 1/1/24ರ ವೇತನ ಹೆಚ್ಚಳ ಆಗಲಿ ನಾವು ಬಿಡುವಂತ ಇರಲ್ಲ. ಅದು ನಮ್ದು ಡೈರೆಕ್ಟ್ ಆಗಿ ಸೂಚನೆ ತಮ್ಗೇನಪ್ಪ ಅಂತ ಹೇಳಿದ್ರೆ, ಕೆಲವಾಗಲೇ ತಾವು ಹೇಳಿದ್ರಿ ವರ್ಕರ್ಸ್ ಎಲ್ಲ ಹೇಳ್ತಾರೆ, ಅವು ಕಾಫಿ ತಿಂದು ಬರ್ತಾರೆ, ಕುಡಿದು ಬರ್ತಾರೆ, ತಿಂಡಿ ತಿಂದು ಬರ್ತಾರೆ ಅಂತ. ಅದು ಕೊಡಿ ಬೇಡ ಅನ್ನಲ್ಲ. 26ನೇ ತಾರೀಕು ಐ ಆಮ್ ನಾಟ್ ಬೈಕಾಟಿಂಗ್ ಇಟ್, ವೈ ಶುಡ್ ಐ? ಸರ್ಕಾರದ ಅತಿಥಿಯಾಗಿ ನಾವು ಬರ್ತೀವಿ, ಅತಿಥಿಯ ಚೆನ್ನಾಗಿ ಟ್ರೀಟ್ ಮಾಡಿ, ಬಟ್ ವರ್ಕರ್ಸ್ ಜೇಬಿಗೆ ದುಡ್ಡು ಕೊಡಿ. ಅದು ನಮ್ಮ ಸೂಚನೆ ಸ್ಪೆಸಿಫಿಕ್ ಆಗೇನು. ನೀವು ಇವಾಗ 718 ಕೋಟಿ ಕೊಟ್ಟಿದ್ದೀರ, ನಾವು ಕೊಡಬೇಕಾದಷ್ಟು 1800 ಕೋಟಿ. ನಿಮ್ಮ ಸರ್ಕಾರಿ ನೌಕರರ ಸಂಬಳಕ್ಕೆ ಮತ್ತೆ ಪೆನ್ಷನ್ಗೆ 1 ವರ್ಷಕ್ಕೆ 1,54,000 ಕೋಟಿ ರೂಪಾಯಿ ನೀವು ಕೊಡ್ತೀರಿ. ನಮ್ಗೆ ಇವಾಗ 718 ಕೋಟಿ ಕೊಡ್ಲಿಕ್ಕೆ ಒಪ್ಪಿದ ಮೇಲೆ ಇನ್ನೊಂದು 1,000 ಕೋಟಿ ನೀವು ಕೊಟ್ಟರಾಯ್ತು. ದೇರ್ ದಿ ಮ್ಯಾಟ್ರೆಂಟ್ಸ್. ವೇರಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಸಂಬಳ ಮತ್ತೆ ಪೆನ್ಷನ್ ಪ್ರತಿ ವರ್ಷ ನಿಮ್ಗೆ ಅಷ್ಟು ಖರ್ಚಾಗುತ್ತೆ. ನಾವು 1 ಸಲ ಕೊಡಿ. ನಿಮ್ಮ ವೇತನ ಹೆಚ್ಚಳಕ್ಕೆ ನಿಮ್ಮ ಸರ್ಕಾರದಿಂದ ನಾವು ದುಡ್ಡು ಕೇಳಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ತಮಗೆ ನಾನು ಹೇಳಿದ್ದೇನೆಂದ್ರೆ, ಇಡೀ KSRTC ಹಿಸ್ಟ್ರಿಲಿ ದೇವೇಗೌಡರು ಒಂದ್ಸಲ 1995ರಲ್ಲಿ 18 ಕೋಟಿ ಸೂ ಜನರಸ್ ನಮ್ಮ ಸಂಬಳಕ್ಕೆ ಕೊಟ್ಟರು. ಇದುವರೆಗೆ 1 ರೂಪಾಯಿ ಸಂಬಳಕ್ಕೆ ನಾವು ತಗೊಂಡಿಲ್ಲ. ನಮ್ಮ ಅರ್ನಿಂಗ್ ಅಲ್ಲಿ ನಾವು ಸಂಬಳ ತಗೊಂಡಿದ್ದೀವಿ. ಇನ್ನು ಕೋವಿಡ್ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು, ಬಸ್ ನಡೀತಿರಲ್ಲ, ದುಡ್ಡಿಲ್ಲ. ಸೌದಿ ಅಂತ ಒಳ್ಳೆ ಮಂತ್ರಿ ಇದ್ರು ಅವಾಗ. ನಾವು ಗುದ್ದಾಡಿದ್ವಿ ಯಡಿಯೂರಪ್ಪನವ್ರ ಹತ್ರ, ಅವರು ಗುದ್ದಾಡಿದ್ರು.
ನಮಗೆ ಸಂಬಳ ತಂದು ಕೊಟ್ಟರು, ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ಗ್ರೇಟ್ಫುಲ್ ಟು ಯು. ಅದು ನಾನು ಸಿದ್ದರಾಮಯ್ಯವ್ರಿಗೆ ಅಪೀಲ್ ಮಾಡೋದು, ಇನ್ನು 1,000 ಕೋಟಿ ನೀವು ಕೊಟ್ಟರೆ ಮುಗಿದ ಕತೆ. ಇನ್ನು ವೇತನ ಹೆಚ್ಚಳಕ್ಕೆ ಡೈರೆಕ್ಷನ್ ಕೊಡಿ, 4 ಸಾರ್ವಜನಿಕ ಯಾವ ಅವರು ಮಾತಾಡಲಿ. ಏನಾದ್ರು ಅಲ್ಲಿ ಭಿನ್ನಾಭಿಪ್ರಾಯಗಳು ನಮಗೂ ಅವ್ರಿಗೂ ಬಂದು ಸ್ವಲ್ಪ ಗ್ಯಾಪ್ ಇದ್ರೆ ನೀವು ಆ ಗ್ಯಾಪ್ ಫಿಲ್ಅಪ್ ಮಾಡ್ಲಿಕ್ಕೆ ಒಪ್ಕೊಳ್ಳಿ. ಅಂಡ್ ಇವಾಗ ಫೇರ್ ಫಿಕ್ಸೇಷನ್ ಬಾಡಿ ಬಂದಿದೆ. ನಾವು ಸುಮಾರು 30 ವರ್ಷದಿಂದ ಫೈಟ್ ಮಾಡ್ತಿದ್ವಿ. ಸಿಂಧ್ಯಾ ಕಮಿಟಿ ಹೇಳ್ತದಕ್ಕೆ, ಶ್ರೀನಿವಾಸ ಮೂರ್ತಿ ಕಮಿಟಿ ಹೇಳ್ತು ಫೇರ್ ಫಿಕ್ಸೇಷನ್ ಬಾಡಿ ಬೇಕು, ಈ ಶುಡ್ ಹ್ಯಾವ್ ಸ್ಟ್ಯಾಚ್ಯೂಟರಿ ಕ್ಯಾರೆಕ್ಟರ್ ಅಂತ. ಇವತ್ತು ಒಪ್ಕೊಂಡಿದ್ರ, ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಅದನ್ನ ಮುಂದೆ ಆಟೋಮೆಟಿಕ್ ಆಗಿ ಫೇರ್ ಆಗಿ ಕೂಡ ಆಗುತ್ತೆ. ಹಿಂದೆ ಇದ್ದ ಬಡತನ ಸಾರಿಗೆ ನೀವು ಉಳಿದಿರಲ್ಲ. ಅದೇ ಒನ್ ಟೈಮ್ ನೀವು ನಾವು ಸೆಟಲ್ ಮಾಡಿದರೆ ಬಹುಶಃ ಮುಂದೆ ನಿಮ್ಮ ಹತ್ರ ನಾವು ಬಾರ್ಗೇನ್ ಮಾಡೋ ಪರಿಸ್ಥಿತಿ ಬರಲ್ಲ. ದುಡ್ಡು ಇರುತ್ತೆ, 4 ವರ್ಷಕ್ಕೆ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತೀವಿ, ಕೂತ್ಕೊಳ್ತಾರೆ, ನೆಗೋಸಿಯೇಷನ್ ಆಗುತ್ತೆ, ಸೆಟಲ್ಮೆಂಟ್ಗಳಾಗುತ್ತೆ. ಆದ್ದರಿಂದ ಇದು ಮುಂದೆ ಯಾವುದೇ ಒಂದು ಕಾನ್ಫ್ಲಿಕ್ಟ್ ಆಗದೆ ಇರೋದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಮೊಂಡಾಟ ಮಾಡಬೇಡಿ. ಮತ್ತೆ ನಿಮ್ಮ ಕುರ್ಚಿಗೆ ನಾವು ಕಂಡಿಟ್ಟಿಲ್ಲ, ಸರ್ಕಾರಕ್ಕೆ ದೊಡ್ಡವರು ನಾವು ಹೇಳ್ತಿಲ್ಲ, ಸರ್ಕಾರವನ್ನು ನಾವೇನು ಚಾಲೆಂಜ್ ಮಾಡ್ತಿಲ್ಲ. ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಇತಿಹಾಸದಲ್ಲಿ ಅನ್ಯಾಯ ಆದಾಗಲಿಲ್ಲ ವರ್ಷಗಟ್ಟಲೆ ಎದ್ದು ನಿಂತು ಹೋರಾಟ ಮಾಡಿದೀವಿ. ಆ ಇತಿಹಾಸ ಮರುಕಳಿಸೋ ಹಂಗೆ ಮಾಡಬೇಡಿ. ಈ ಒಂದು ನಮ್ಮ ಸ್ಪೋರ್ಟಿವ್ ಆಫರ್ ಏನಿದೆ ಇದು ಒಪ್ಕೊಳ್ಳಿ. ಯಾರಾದ್ರೂ ನೀವು ಕಿವಿ ಹಿಂಡೋ ಅಧಿಕಾರಿಗಳಿದ್ರೆ ದಯಮಾಡಿ ಅವ್ರ ಹಿಂದೆ ಹಾಕಿ. ಆ ಕಿವಿ ಹಿಂಡೋರ್ನ ಕರಿಬೇಡಿ. ನಿಮಗೆ ಹಲವಾರು ತೊಂದರೆಗಳಿದೆ, ನಮ್ಮಿಂದಲೂ ತೊಂದರೆ ಕೊಡೋಕೆ ನಿಮ್ಗೆ ಇಷ್ಟ ಇದೆ. ನಮ್ಮ ಸ್ನೇಹವನ್ನು ಒಪ್ಕೊಳ್ಳಿ, ಸೆಟಲ್ಮೆಂಟ್ ಮಾಡಿ, ಇನ್ನೂ 1,000 ಕೋಟಿ ಎಕ್ಸ್ಟ್ರಾ ಕೊಡಿ, ಸೆಟಲ್ಮೆಂಟ್ ಮಾಡೋದು ಡೈರೆಕ್ಷನ್ ಕೊಡಿ. ದಿಸ್ ಈಸ್ ಆಲ್ ದಿ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದಿ 26 ನೆಗೋಸಿಯೇಷನ್. ಕೂಡ ನಾನು ಕೇಳ್ಕೋದಷ್ಟೇ, ಮನಸ್ಸಲ್ಲೇ ಮಂಡಿಗೆ ತಿರ್ಬೇಡಿ. ಎಲ್ಲ ನಾವು ಅಲ್ಲಿ ಹೋದ ತಕ್ಷಣ ಎಲ್ಲ ಏನು ದುಡ್ಡು ಇಟ್ಕೊಂಡಿರ್ತಾರೆ ಚೀಲ ಅನ್ಕೋಬೇಡಿ. ಇಟ್ಸ್ ಎ ಹಾರ್ಡ್ ಬಾರ್ಗೇನ್. ಸರ್ಕಾರ ಇವತ್ತು ಪಬ್ಲಿಕ್ ಸೆಕ್ಟರು ಸೋಷಿಯಲಿಸಂ ಬೇಕು ಅಂತ ಪ್ರಿಯಾಂಬಲ್ ದಿ ಕಾನ್ಸ್ಟಿಟ್ಯೂಷನ್ ಇದೆ. ಸಿದ್ದರಾಮಯ್ಯನವರು ಸಂವಿಧಾನ ಉಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೋಷಿಯಲಿಸಂ ಉಳಿಸ್ಬೇಕು ಅಂದ್ರೆ ವರ್ಕರ್ಸ್ ಹತ್ರ ಸ್ಟ್ರೈಕ್ ಮಾಡಿಸೋದು, ಅಥವಾ ಅವ್ರು ಸ್ಟ್ರೈಕ್ ಮಾಡಕ್ ಹೋದ್ರೆ ಅವರೇ ಲಾಯರ್ ಹಿಡಿದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕೋದು, ಎಸ್ಮಾ ತಂದು ಮುಷ್ಕರ ಮುಗಿಸ್ತೀವಿ, ಲೀಡರ್ಗಳನ್ನ ಒಳಗಡೆ ಹಾಕ್ತೀವಿ ಅನ್ನೋದು, ಅಥವಾ ಡಿಸ್ಪ್ಯೂಟ್ ರೈಸ್ ಮಾಡಿ ಕನ್ಸಿಲೇಷನ್, ನೀವು ಸ್ಟ್ರೈಕ್ ಹೋದ್ರೆ ನಾವು ಬ್ಯಾನ್ ಮಾಡ್ತೀವಿ, ನೀವು ವಿಕ್ಟಿಮೈಸ್ ಮಾಡ್ತೀವಿ ಅಂತ ಹೇಳೋದು, ಈ ದಬ್ಬಾಳಿಕೆ ಎಲ್ಲ ಮಾಡಬೇಡಿ. ಇನ್ಫ್ಯಾಕ್ಟ್ ನಾವು 28ನೇ ತಾರೀಕು ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನ ಕರೆದಿದ್ದೀವಿ. ಯಾತಕ್ಕೆ ಕರೆದಿದ್ದೀವಿ? ಸರ್ಕಾರ ಸೆಟಲ್ ಮಾಡಿ ಅಂತ ಬರೀ ನಿರ್ಣಯ ಮಾಡಕ್ಕಲ್ಲ. ಇವಾಗ ನೀವು ಹೇಗೆ ಹೊಸ ಮೆಥಡ್ ಇಂದ ನಮ್ಮ ಮುಷ್ಕರಗಳನ್ನ ವಿಫಲ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಹೆದರಿಸಲಿಕ್ಕೆ ಕೊಟ್ಟಿದ್ದೀರಾ. ಆಫ್ಟರ್ ಆಲ್ ನಮ್ದು ರಿಸರ್ಚಿಂಗ್ ಇದೆ ಟ್ರೇಡಿಂಗ್ದಲ್ಲಿ. ನಾವು ಯೋಚನೆ ಮಾಡ್ತೀವಿ, ನಿಮ್ಮ ಈ ಕಾನೂನುಗಳೆಲ್ಲ ಸಿಕ್ಕಾಕೊಳ್ಳದಂಗೆ ಯಾವ ರೀತಿ ಚಳವಳಿಗಳು ಮಾಡಬೇಕು ಅಂತ. ಆದ್ರಿಂದ 28ನೇ ತಾರೀಕು ಸಮಾವೇಶ ಏನಾಗಿದೆ, ಇನ್ನು ನಾವು ಕರೆದಿದ್ದೀವಿ, ಯಾರನ್ನು ಬೈಕಲ್ಲ, ಹೊಸ ಒಂದು ಆವಿಷ್ಕಾರವನ್ನು ಮಾಡೋದಕ್ಕೆ. ಯಾವ ರೀತಿ ಮುಂದೆ ಎಸ್ಮಾಕ್ ಸಿಕ್ಕಾಕಳ್ದೇನೆ, ಈ ಕನ್ಸಿಲೇಷನ್ ಸಿಕ್ಕಾಕಳ್ದೇನೆ, ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಏನ್ ಮಾಡ್ತಾರೆ ನ್ಯಾಯಾಲಯಗಳು, ಯಾರೋ ಹೋಗ್ತಾರೆ, ಇವರೇ ದುಡ್ಡು ಕೊಟ್ಟು ಲಾಯರ್ ನಡೆಸ್ತಾರೆ. ನಮಗೂ ಆರ್ಟಿಕಲ್ 21 ಅಪ್ಲೈ ಆಗುತ್ತೆ. 1.25 ಲಕ್ಷ ಜನ ವರ್ಕರ್ಸ್ ಆರ್ಟಿಕಲ್ 120 ಏನಿಲ್ಲ, ಬಟ್ ಪ್ರಯಾಣಿಕರಿಗೆ 120 ಅಥವಾ 21 ತೊಂದರೆ ಆಗ್ತಿದೆ, ರಕ್ಷಣೆ ಕೊಡಬೇಕು, ನೀವು ಸ್ಟ್ರೈಕ್ ಮಾಡಬೇಡಿ, ಡೈರೆಕ್ಷನ್ ಕೊಡ್ತಾರೆ. ಸರ್ಕಾರಕ್ಕೆ ಈ ಡಿಮಾಂಡ್ ಸೆಟ್ಲ್ ಮಾಡಿ ಅಂತ ಡೈರೆಕ್ಷನ್ ಕೊಡೋ ನ್ಯಾಯಾಲಯಗಳು ಯಾಕೆ ಆಗಿದೆ ನಮಗೆ ಗೊತ್ತಿಲ್ಲ. ಅದು ನ್ಯಾಯಾಲಯದ ವ್ಯವಸ್ಥೆ ಆಗಿದೆ. ಆದ್ರೆ ಇದೆಲ್ಲ ಪರಿಗಣನೆ ತಗೊಂಡು 28ನೇ ತಾರೀಕು ನಾವು ಹೊಸ ಮೆಥಡ್ಗಳನ್ನ ಕಂಡುಹಿಡಿಯಕ್ಕೆ ಹೋಗ್ತೀವಿ. ಆದ್ರಿಂದ ಆ 28ನೇ ತಾರೀಕು ಸಮಾವೇಶ ಬೇಡ ಅನ್ನೋದಾದ್ರೆ 26ನೇ ತಾರೀಕು ಪಾಸಿಟಿವ್ ರಿಸಲ್ಟ್ ಮುಖ್ಯಮಂತ್ರಿ ಅವರು ಕೊಡಬೇಕು. ಸೊ ದ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ. ದಟ್ಸ್ ಆಲ್ ವಾಟ್ ಐ ಗಾಟ್ ಟು ಸೇ. ಯಾವುದೇ ಸರ್ಕಾರ ಆಗಲಿ ಈ ಮೂಗು ಹಿಡಿದ್ರೆ ಬಾಯಿ ಬಿಡೋದು. ಈ ಫಾಲೋ ತಾಯಿ ಅಂದ್ರೂ ಕೂಡ ಮಕ್ಕಳಿಗೆ ಹಾಲು ಕೊಡ್ಬೇಕಾದ್ರೆ ಆ ಮಕ್ಳು ಹೇಳಬೇಕು, ಇದು ತಾಯಿ ಅಂತಲಾರು ಹೇಳಿ ಸರ್ಕಾರ, ಅಥವಾ ಬೇರೆ ಏನಾದ್ರು ಹೇಳಿ. ಒಂದು ನನಗೇನು ಸಂತೋಷ, ನಾನು ಅದನ್ನ ಪಾಸಿಟಿವ್ ಆಗಿ ತಗೊಳ್ತೇನೆ. 28 ನಮ್ಮ ಸಮಾವೇಶಕ್ಕೆ ಕರೆದಾಗ ಮುಖ್ಯಮಂತ್ರಿಯವರು ಅದನ್ನ ಗಮನದಲ್ಲಿ ಇಟ್ಕೊಂಡು 26ಕ್ಕೆ ಮೀಟಿಂಗ್ ಕರೀತಾರೆ ಇದ್ರೆ ಇಟ್ಸ್ ಎ ಹೆಲ್ತಿ ಸೈನ್. ನಾನು ಹೇಳೋದು, ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಬರೀ ನಮ್ಮ ಬೇಡಿಕೆ ಈಡೇರಿಸೋ ಕೆಲಸ ಅಲ್ಲ, 108 ಕೆಲಸಗಳಿದೆ. ಇವತ್ತು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ದೀರಾ, ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಏನೇನು ಆಗ್ತಿದೆ ರಾಜ್ಯದಲ್ಲಿ ಅಂತ.
ಆದರೆ ಐ ನಾಟ್ ಟ್ರೈಂಗ್ ಟು ಫೈಂಡ್ ಫಾಲ್ಟ್ ವಿತ್ ಮಿಸ್ಟರ್ ಸಿದ್ದರಾಮಯ್ಯ. ಅವರು ಅಡ್ವೈಸರ್ಸ್ ಇದ್ದಾರೆ ನೋಡಿ. ಇವಾಗ ಮಿಸ್ಟರ್ ಅಂಜುಮ್ ಪರ್ವೇಶ್ ಇದ್ದಾರೆ, ಅವ್ರು ಹಿಂದೆ ನಮ್ಮ MD ಆಗಿದ್ದವರು, ಟ್ರಾನ್ಸ್ಪೋರ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವರು. ಏನ್ ಮಾಡ್ತಿದ್ದಾರೆ ಅವರು? ವೈ ನಾಟ್ ಅಪ್ಲೈ ಇಸ್ ಮೈಂಡ್ ಅಂಡ್ ಸೇ ಐ ನೋ ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಎಂಪ್ಲಾಯೀಸ್. ಸರ್ ಏನಾದ್ರು ಮಾಡಿ ಹಾಫ್ ಅನ್ ಅವರ್ ಟೈಮ್ ತಗೊಳ್ಳಿ. ಎಲ್ಲೆಲ್ಲಿಗೋ ಹೋಗ್ತಾರೆ ಮುಖ್ಯಮಂತ್ರಿಗಳು ತಲೆ ಮೇಲೆ ಪೇಟ ಹಾಕ್ಸ್ಕೊಳ್ಳಕ್ಕೆ. ಅರ್ಧ ಗಂಟೆ ನಮ್ಮ ಜೊತೆ ಕಾಫಿ ಕುಡಿದು ಇಶ್ಯೂ ಸೆಟ್ಲ್ ಮಾಡೋಕ್ಕಾಗಲ್ವಾ? 1,000 ಕೋಟಿ ಕೊಡೋಕೆ ಅವ್ರು ಎಷ್ಟು ವೆಚ್ಚ ಮಾಡೋಕು? ಅವ್ರು ಯಾರು? ಫಿನಾನ್ಸ್ನವ್ರು, ಕೊಕ್ಕೆ ಜನ. ಮೆಕ್ಯಾನಿಕ್ಸ್ ಕೆಲ್ಸಕ್ಕೆ ತಗೋಬೇಡಿ ಅಂತ ಸ್ಯಾಂಕ್ಷನ್ ಮಾಡ್ಬೇಕಂತ ಅವನು. ಏನೋ ಕೈ ಕಾಲಿರೋ ಸರಿ ಮಾಡುವ. ವಾಟ್ ಈಸ್ ಹ್ಯಾಪನಿಂಗ್ ಟು ದಿ ಗವರ್ಮೆಂಟ್? ಟ್ರೇಡ್ ಯೂನಿಯನ್ಗಳ ವಿಶ್ವಾಸಕ್ಕೆ ತಗೊಳ್ಳಲ್ಲ. ಇಲ್ಲೇ ಕೆಲಸ ಮಾಡೋ IAS ಅಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ. ಏನ್ ಬೃಹಸ್ಪತಿಗಳು ಕೂತಾರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಂಡ್ ಮೋಸ್ಟ್ ಆಫ್ ದಮ್ ನಮ್ಮಲ್ಲಿ MDಗಳಾಗಿದ್ದವರೇ ಅಲ್ಲಿರೋರಲ್ಲಿ. ಗೌರವ್ ಗುಪ್ತಾ ಯಾರು? ಶ್ರೀನಿವಾಸ್ ಮೂರ್ತಿ ಯಾರು? ಮಿಸ್ಟರ್ ಪ್ರಸಾದ್ ಯಾರು? ಇವರೆಲ್ಲ ನಮ್ಮ ಜೊತೆ ಇದ್ದವರೇ ತಾನೇ ಇಲ್ಲಿ. ದೇ ಹ್ಯಾವ್ ಸೀನ್ ವಾಟ್ ಈಸ್ ಟ್ರಾನ್ಸ್ಪೋರ್ಟ್, ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಯೂನಿಯನ್. ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಏನಿದ್ದಾರೆ 1,15,000 ಜನ, ಅವರು ಅನಾಥರಾಗಿಲ್ಲ. ನಾವಿನ್ನು ಬದುಕಿದ್ದೀವಿ. ಟ್ರೇಡ್ ಯೂನಿಯನ್ಗಳು ಸ್ಟ್ರಾಂಗ್ ಆಗಿವೆ. 5ನೇ ತಾರೀಕು ನಾವು ಸ್ಟ್ರೈಕ್ ಮಾಡಿ ತೋರಿಸಿದೀವಿ ಅದನ್ನ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಓಕೆ ಫೈನ್, 26 ಕರೆದಿರಾ, ಮತ್ತೆ ಇನ್ನೊಂದು ಮೀಟಿಂಗ್ ಅನ್ಬೇಡಿ. ಇತ್ತೀಚೆಗೆ ಹಾಡಿ ನಗರಕ್ಕೆ ಎಲ್ಲ ಹೊರಗಡೆ ಬರೋಣ. 5 ವರ್ಷ ಮುಖ್ಯಮಂತ್ರಿ ಆಗ್ತೀವಿ ಸಿದ್ದರಾಮಯ್ಯ ಹೇಳ್ತಾರೆ. ಇನ್ನೂ 5 ವರ್ಷ ಆಗಿ ನಾನೇನು ನನ್ನ ಟವಲ್ ಶಾಲಾ ಹಾಸಲ್ಲ ನಿಮ್ ಚೇರ್ಗೆ. ವೈ ನಾಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ನಾವೇ ನೆನ್ನೆ ಹುಟ್ಟು ಬಂದಿಲ್ಲ, ನೀವು ನೆನ್ನೆ ಹುಟ್ಟು ಬಂದಿಲ್ಲ. ನಿಮ್ಮ ಅಧಿಕಾರಿಗಳು ನಿಮ್ಮ ತಲೆ ಕೆಡಿಸೋರ್ನ ಹತ್ರ ಸೇರಿಸಬೇಡಿ. ಆ ಕಿವಿ ಕಚ್ಚೋರಿದ್ದಾರೆ ನೋಡಿ, ದರ್ ದಿ ಮೋಸ್ಟ್ ಡೇಂಜರಸ್ ಫೆಲೋಸ್. ಇನ್ನೊಂದು ಡೇಂಜರಸ್ ಫೆಲೋಸ್ ಬರ್ಟ್ರಾಂಡ್ ರಸಲ್ ಹೇಳ್ತಾರೆ. ಯಾರಪ್ಪ ಅಂದ್ರೆ ಎಸ್ಮೆನ್. ನೀವು ಹೇಳಿದ್ದಕ್ಕೆಲ್ಲ ನಿಮ್ಮನ್ನ ಸಂತೋಷಗೊಳಿಸೋದಕ್ಕೆ ಎಸ್ ಹೇಳ್ತಾರೆ ನೋಡಿ, ದರ್ ದಿ ಮೋಸ್ಟ್ ಡೇಂಜರಸ್. ಹತ್ರ ಸೇರಿಸಬೇಡಿ. ಹಾರ್ಶ್ ಅಂಡ್ ಹಾರ್ಡ್ ರಿಯಾಲಿಟಿ ಏನೋ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ. ಗುಡ್ ಬೈ.